ಮೈಸೂರಿನಿಂದ ಬಿಜೆಪಿ ರಣಕಹಳೆಯನ್ನ ಇವತ್ತಿನಿಂದ ಮೊಳಗಿಸ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗೋದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳೆಯ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗೋದಿರೋದು. ಯಾವ ರೀತಿ ಇರುತ್ತೆ ಯಾತ್ರೆಯ ರೂಪುರೇಷೆ? ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಈಗಾಗಲೇ ಇವತ್ತಿನಿಂದ 4 ಹಂತಗಳಲ್ಲಿ ಸುಮಾರು 2 ತಿಂಗಳ ಕಾಲ ಮೈಸೂರಿಂದ ಈಗ ಯಾತ್ರೆ ಆರಂಭ ಆಗ್ತಿದೆ. ಬಹಳ ಪ್ರಮುಖವಾಗಿ ಬೆಲೆ ಏರಿಕೆ ಇರಬಹುದು, ಜೊತೆಗೆ ಈಗಾಗಲೇ ದಲಿತರ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಿರ್ಬೋದು, ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಖಂಡಿಸಿ ಈಗಾಗಲೇ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾ ಇದೆ. ಇವತ್ತು ಇಲ್ಲೇನೋ ಈಗಾಗಲೇ ಕೂಡ ಆರೋಗ್ಯಕರು ಚಾಮುಂಡೇಶ್ವರಿಗೆ ಆಗಮಿಸಿದ್ದಾರೆ. ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಬಿ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಅವರ ಜೊತೆಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಇರಬಹುದು, ಜೊತೆಗೆ ವಿಪಕ್ಷ ನಾಯಕ ಆರೋಗ್ಯ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾರೆ. ಇದಾದ ಬಳಿಕ ನೇರವಾಗಿ ಅವರು ಮೈಸೂರೆಲ್ಲ ಅಂಚೆ ಕಚೇರಿಯ ಬಳಿ ವೃತ್ತದಲ್ಲಿದೆ. ಆ ವೃತ್ತದಿಂದ ಸುಮಾರು 200 ಮೀಟರ್ ಪಾದಯಾತ್ರೆ ನಡೆಸ್ತಾರೆ. ಅದಾದ ಬಳಿಕ ಕಾರ್ಯಕರ್ತರನ್ನು ಉದ್ದೇಶಿಸಿ ಬೃಹತ್ ಸಮಾವೇಶ ರ್ಯಾಲಿ ಕೂಡ ಇರುತ್ತೆ. ಇವತ್ತು ವಿಜೇಂದ್ರ ಅವರು ಇರ್ಬೋದು, ಜೊತೆಗೆ ಪ್ರಹ್ಲಾದ್ ಜೋಶಿ ಇರ್ಬೋದು, ಮಾತನಾಡುವಂತಹ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಕೂಡ ಬೆಳಿಗ್ಗೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಈ ಒಂದು ಸರ್ಕಾರವನ್ನು ದಲಿತ ಸರ್ಕಾರ ಅಂತ ಹೇಳಿದ್ರು. ಜೊತೆಗೆ ಈಗಾಗಲೇ ಎಸಿ ಬಳಿ ಕುಳಿತು ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಜನಸಾಮಾನ್ಯರಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರ ಕಷ್ಟವನ್ನ ಸರ್ಕಾರ ಆಲಿಸ್ತಾ ಇಲ್ಲ, ಕೇವಲ ಕುರ್ಚಿಗ ಕಿತ್ತಾಟ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ತೈಲ ಬೆಲೆ ಇರಬಹುದು, ಪ್ರತಿಯೊಂದು ದಿನಬಳಕೆ ವಸ್ತುಗಳು ಕೂಡ ಏರಿಕೆ ಆಗ್ತಾ ಇದೆ. ಸೊ ಇದೆಲ್ಲ ವಿರೋಧಿಸಿ ನಾವು ಜನಸಾಮಾನ್ಯರಿಗೆ ಹತ್ತಿರವಾಗುವ ಕಾರಣ, ಜೊತೆಗೆ ಪಕ್ಷ ಸಂಘಟನೆ ಆದ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನಾಕ್ರೋಶ ಯಾತ್ರೆ ಚಾಲನೆ ಹೋಗುತ್ತೆ. ಇವತ್ತು ಅಧಿಕೃತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇದಕ್ಕೆ ಚಾಲನೆ ಸಿಗಲಿದೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮೈಸೂರಿನಿಂದ ಬಿಜೆಪಿ ರಣಕಹಳೆಯನ್ನ ಇವತ್ತಿನಿಂದ ಮೊಳಗಿಸ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗೋದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳೆಯ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗೋದಿರೋದು. ಯಾವ ರೀತಿ ಇರುತ್ತೆ ಯಾತ್ರೆಯ ರೂಪುರೇಷೆ? ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಈಗಾಗಲೇ ಇವತ್ತಿನಿಂದ 4 ಹಂತಗಳಲ್ಲಿ ಸುಮಾರು 2 ತಿಂಗಳ ಕಾಲ ಮೈಸೂರಿಂದ ಈಗ ಯಾತ್ರೆ ಆರಂಭ ಆಗ್ತಿದೆ. ಬಹಳ ಪ್ರಮುಖವಾಗಿ ಬೆಲೆ ಏರಿಕೆ ಇರಬಹುದು, ಜೊತೆಗೆ ಈಗಾಗಲೇ ದಲಿತರ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಿರ್ಬೋದು, ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಖಂಡಿಸಿ ಈಗಾಗಲೇ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾ ಇದೆ. ಇವತ್ತು ಇಲ್ಲೇನೋ ಈಗಾಗಲೇ ಕೂಡ ಆರೋಗ್ಯಕರು ಚಾಮುಂಡಿಗೆ ಆಗಮಿಸಿದ್ದಾರೆ. ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಬಿ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಅವರ ಜೊತೆಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಇರಬಹುದು, ಜೊತೆಗೆ ವಿಪಕ್ಷ ನಾಯಕ ಆರೋಗ್ಯ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾರೆ. ಇದಾದ ಬಳಿಕ ನೇರವಾಗಿ ಅವರು ಮೈಸೂರೆಲ್ಲ ಅಂಚೆ ಕಚೇರಿಯ ಬಳಿ ವೃತ್ತದಲ್ಲಿದೆ. ಆ ವೃತ್ತದಿಂದ ಸುಮಾರು 200 ಮೀಟರ್ ಪಾದಯಾತ್ರೆ ನಡೆಸ್ತಾರೆ. ಅದಾದ ಬಳಿಕ ಕಾರ್ಯಕರ್ತರನ್ನು ಉದ್ದೇಶಿಸಿ ಬೃಹತ್ ಸಮಾವೇಶ ರ್ಯಾಲಿ ಕೂಡ ಇರುತ್ತೆ. ಇವತ್ತು ವಿಜೇಂದ್ರ ಅವರು ಇರ್ಬೋದು, ಜೊತೆಗೆ ಪ್ರಹ್ಲಾದ್ ಜೋಶಿ ಇರ್ಬೋದು, ಮಾತನಾಡುವಂತಹ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಕೂಡ ಬೆಳಿಗ್ಗೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಈ ಒಂದು ಸರ್ಕಾರವನ್ನು ದಲಿತ ಸರ್ಕಾರ ಅಂತ ಹೇಳಿದ್ರು. ಜೊತೆಗೆ ಈಗಾಗಲೇ ಎಸಿ ಬಳಿ ಕುಳಿತು ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಜನಸಾಮಾನ್ಯರಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರ
ಕಷ್ಟವನ್ನ ಸರ್ಕಾರ ಆಲಿಸ್ತಾ ಇಲ್ಲ, ಕೇವಲ ಕುರ್ಚಿಗ ಕಿತ್ತಾಟ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ತೈಲ ಬೆಲೆ ಇರಬಹುದು, ಪ್ರತಿಯೊಂದು ದಿನಬಳಕೆ ವಸ್ತುಗಳು ಕೂಡ ಏರಿಕೆ ಆಗ್ತಾ ಇದೆ. ಸೊ ಇದೆಲ್ಲ ವಿರೋಧಿಸಿ ನಾವು ಜನಸಾಮಾನ್ಯರಿಗೆ ಹತ್ತಿರವಾಗುವ ಕಾರಣ, ಜೊತೆಗೆ ಪಕ್ಷ ಸಂಘಟನೆ ಆದ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಏನು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನಾಕ್ರೋಶ ಯಾತ್ರೆ ಚಾಲನೆ ಹೋಗುತ್ತೆ. ಇವತ್ತು ಅಧಿಕೃತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇದಕ್ಕೆ ಚಾಲನೆ ಸಿಗಲಿದೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮೈಸೂರಿನಿಂದ ಬಿಜೆಪಿ ರಣಕಹಳೆಯನ್ನ ಇವತ್ತಿನಿಂದ ಮೊಳಗಿಸ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗೋದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳೆಯ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗೋದಿರೋದು, ಯಾವ ರೀತಿ ಇರುತ್ತೆ ಯಾತ್ರೆಯ ರೂಪುರೇಷೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಈಗಾಗಲೇ ಇವತ್ತಿನಿಂದ 4 ಹಂತಗಳಲ್ಲಿ ಸುಮಾರು 2 ತಿಂಗಳ ಕಾಲ ಮೈಸೂರಿಂದ ಈಗ ಯಾತ್ರೆ ಆರಂಭ ಆಗ್ತಿದೆ. ಬಹಳ ಪ್ರಮುಖವಾಗಿ ಬೆಲೆ ಏರಿಕೆ ಇರಬಹುದು, ಜೊತೆಗೆ ಈಗಾಗಲೇ ದಲಿತರ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಿರ್ಬೋದು, ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಖಂಡಿಸಿ ಈಗಾಗಲೇ ಏನು ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾ ಇದೆ. ಇವತ್ತು ಇಲ್ಲೇನೋ ಈಗಾಗಲೇ ಕೂಡ ಆರೋಗ್ಯಕರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಬಿ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಅವರ ಜೊತೆಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಇರಬಹುದು, ಜೊತೆಗೆ ವಿಪಕ್ಷ ನಾಯಕ ಆರೋಗ್ಯ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾರೆ. ಇದಾದ ಬಳಿಕ ನೇರವಾಗಿ ಅವರು ಮೈಸೂರಿನ ಏನು ಅಂಚೆ ಕಚೇರಿ ಬಳಿ ವೃತ್ತದಲ್ಲಿದೆ, ಆ ವೃತ್ತದಿಂದ ಸುಮಾರು 200 ಮೀಟರ್ ಪಾದಯಾತ್ರೆ ನಡೆಸುತ್ತಾರೆ. ಅದಾದ ಬಳಿಕ ಏನು ಕಾರ್ಯಕರ್ತರನ್ನು ಉದ್ದೇಶಿಸಿ ಬೃಹತ್ ಏನು ಸಮಾವೇಶ ರ್ಯಾಲಿ ಕೂಡ ಇರುತ್ತೆ. ಇವತ್ತು ಏನು ವಿಜೇಂದ್ರ ಅವರು ಇರ್ಬೋದು, ಜೊತೆಗೆ ಪ್ರಹ್ಲಾದ್ ಜೋಶಿ ಇರ್ಬೋದು, ಮಾತನಾಡುವಂತಹ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಕೂಡ ಬೆಳಿಗ್ಗೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಏನು ಈ ಒಂದು ಸರ್ಕಾರವನ್ನು ದಲಿತ ಸರ್ಕಾರ ಅಂತ ಹೇಳಿದ್ರು. ಜೊತೆಗೆ ಈಗಾಗಲೇ ಎಸಿ ಬಳಿ ಕುಳಿತು ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಜನಸಾಮಾನ್ಯರಿಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜನರ ಕಷ್ಟವನ್ನ ಸರ್ಕಾರ ಆಲಿಸ್ತಾ ಇಲ್ಲ, ಕೇವಲ ಕುರ್ಚಿಗ ಕಿತ್ತಾಟ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ತೈಲ ಬೆಲೆ ಇರಬಹುದು, ಪ್ರತಿಯೊಂದು ದಿನಬಳಕೆ ವಸ್ತುಗಳು ಕೂಡ ಏರಿಕೆ ಆಗ್ತಾ ಇದೆ. ಸೊ ಇದೆಲ್ಲ ವಿರೋಧಿಸಿ ನಾವು ಜನಸಾಮಾನ್ಯರಿಗೆ ಹತ್ತಿರವಾಗುವ ಕಾರಣ, ಜೊತೆಗೆ ಪಕ್ಷ ಸಂಘಟನೆ ಆದ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಏನು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನಾಕ್ರೋಶ ಯಾತ್ರೆ ಚಾಲನೆ ಹೋಗುತ್ತೆ. ಇವತ್ತು ಅಧಿಕೃತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇದಕ್ಕೆ ಚಾಲನೆ ಸಿಗಲಿದೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಮೈಸೂರಿನಿಂದ ಬಿಜೆಪಿ ರಣಕಹಳೆಯನ್ನ ಇವತ್ತಿನಿಂದ ಮೊಳಗಿಸ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಲಭ್ಯವಾಗೋದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ಪಾಳೆಯ. ಚಾಮುಂಡೇಶ್ವರಿ ತಾಯಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗೋದಿರೋದು, ಯಾವ ರೀತಿ ಇರುತ್ತೆ ಯಾತ್ರೆಯ ರೂಪುರೇಷೆ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ? ಈಗಾಗಲೇ ಇವತ್ತಿನಿಂದ 4 ಹಂತಗಳಲ್ಲಿ ಸುಮಾರು 2 ತಿಂಗಳ ಕಾಲ ಮೈಸೂರಿಂದ ಈಗ ಯಾತ್ರೆ ಆರಂಭ ಆಗ್ತಿದೆ. ಬಹಳ ಪ್ರಮುಖವಾಗಿ ಬೆಲೆ ಏರಿಕೆ ಇರಬಹುದು, ಜೊತೆಗೆ ಈಗಾಗಲೇ ದಲಿತರ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಿರ್ಬೋದು, ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಖಂಡಿಸಿ ಈಗಾಗಲೇ ಏನು ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾ ಇದೆ. ಇವತ್ತು ಇಲ್ಲೇನೋ ಈಗಾಗಲೇ ಕೂಡ ಆರೋಗ್ಯಕರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ಇಲ್ಲೇನೋ ಕೆಲವು ಕ್ಷಣಗಳಲ್ಲಿ ಬಿ ವಿಜಯೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಅವರ ಜೊತೆಗೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಇರಬಹುದು, ಜೊತೆಗೆ ವಿಪಕ್ಷ ನಾಯಕ ಆರೋಗ್ಯ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ತಾಯಿಗೆ ವಿಶೇಷ
ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡ್ತಾರೆ. ಇದಾದ ಬಳಿಕ ನೇರವಾಗಿ ಅವರು ಮೈಸೂರೆಲ್ಲ ಏನು ಅಂಚೆ ಕಚೇರಿಯ ಬಳಿ ವೃತ್ತದಲ್ಲಿದೆ ಆ ವೃತ್ತದಿಂದ ಸುಮಾರು 200 ಮೀಟರ್ ಪಾದಯಾತ್ರೆ ನಡೆಸ್ತಾರೆ. ಅದಾದ ಬಳಿಕ ಏನು ಕಾರ್ಯಕರ್ತರನ್ನು ಉದ್ದೇಶಿಸಿ ಬೃಹತ್ ಏನು ಸಮಾವೇಶ ರ್ಯಾಲಿ ಕೂಡ ಇರುತ್ತೆ. ಇವತ್ತು ಏನು ವಿಜೇಂದ್ರ ಅವರು ಇರ್ಬೋದು, ಜೊತೆಗೆ ಪ್ರಹ್ಲಾದ್ ಜೋಶಿ ಇರ್ಬೋದು, ಮಾತನಾಡುವಂತಹ ಭಾಷಣ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಕೂಡ ಬೆಳಿಗ್ಗೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಏನು ಈ ಒಂದು ಸರ್ಕಾರವನ್ನು ದಲಿತ ಸರ್ಕಾರ ಅಂತ ಹೇಳಿದ್ರು. ಜೊತೆಗೆ ಈಗಾಗಲೇ ಎಸಿ ನಲ್ಲಿ ಕುಳಿತು ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಜನಸಾಮಾನ್ಯರ ಹತ್ತಿರಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರ ಕಷ್ಟವನ್ನ ಸರ್ಕಾರ ಆಲಿಸ್ತಾ ಇಲ್ಲ, ಕೇವಲ ಕುರ್ಚಿಗ ಕಿತ್ತಾಟ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ತೈಲ ಬೆಲೆ ಇರಬಹುದು, ಪ್ರತಿಯೊಂದು ದಿನಬಳಕೆ ವಸ್ತುಗಳು ಕೂಡ ಏರಿಕೆ ಆಗ್ತಾ ಇದೆ. ಸೊ ಇದೆಲ್ಲ ವಿರೋಧಿಸಿ ನಾವು ಜನಸಾಮಾನ್ಯರಿಗೆ ಹತ್ತಿರವಾದ ಕಾರಣ, ಜೊತೆಗೆ ಪಕ್ಷ ಸಂಘಟನೆ ಆದ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನಿಂದ ಸುಮಾರು 2 ತಿಂಗಳ ಕಾಲ ಏನು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನಾಕ್ರೋಶ ಯಾತ್ರೆ ಚಾಲನೆ ಹೋಗುತ್ತೆ. ಇವತ್ತು ಅಧಿಕೃತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇದಕ್ಕೆ ಚಾಲನೆ ಸಿಗಲಿದೆ. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.